ಓಂ ಶ್ರೀ ಗುರುವೇ ನಮಃ. ಬಹುಶಃ ಒಂದು ಸಾರ್ಥಕ ಸಂಜೆ ಅಂತ ಭಾವಿಸ್ತೇನೆ. ಒಂದು ಸಂಭ್ರಮದ ಸಾರ್ಥಕಗಳಿಗೆ ಅಂತ ಭಾವಿಸ್ತೇನೆ. ತನ್ನ ಬದುಕಿನ ಅಮೂಲ್ಯ 22 ವರ್ಷಗಳನ್ನ ಈ ದೇಶಕ್ಕೋಸ್ಕರ, ನಮ್ಮ ನಾಳಿನ ಭದ್ರತೆಗೋಸ್ಕರ ತಮ್ಮ ಇವತ್ತನ್ನ ತ್ಯಾಗ ಮಾಡ್ತಕ್ಕಂಥ ದೊಡ್ಡ ಕೆಲಸವನ್ನ ರಮೇಶ್ ಕುಲಾಲ್ ಅವರು ಮಾಡಿದ್ದಾರೆ. ದೈವ ಸೃಷ್ಟಿಯಲ್ಲಿ ಮುಕುಟಪ್ರಾಯದ ಮಾನವ ಜನ್ಮ, ಹುಟ್ಟು ಎಲ್ಲಿ, ಬದುಕು ಹೇಗೆ, ವೃತ್ತಿ ಯಾವುದು, ನಿವೃತ್ತಿ ಯಾವಾಗ ಅನ್ನೋ ದೈವಚಿತ್ತ ಅಂತ. ಆ 22 ವರ್ಷಗಳ ಮುಂದೆ ಬಹುಶಃ ಈ ದೇಶಕ್ಕೋಸ್ಕರ ನಾನು ಏನನ್ನಾದ್ರೂ ಮಾಡಬೇಕು ಎನ್ನುವಂತ ಆ ಕಲ್ಪನೆ ಅವ್ರ ತಲೆಯಲ್ಲಿ ಬಂತಲ್ಲ. ನನಗೆ ಗೊತ್ತಿದೆ, ನಾನು ಆ ಕಾಶ್ಮೀರದ ಹಾಗೆ ಪಂಜಾಬಿನ ಆ ಭಾಗಕ್ಕೆಲ್ಲ ಹೋಗಿ ಸುತ್ತಿ ಬಂದಂತವ್ರು. ನಿಮಗೆ -5, 6, 7 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ಅವರಿಗೆ ಇರ್ತದೆ. ಆದ್ರೂ ಕೂಡ ರಾಷ್ಟ್ರ ದೇವೋಭವ ಅನ್ನುವಂತ ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಮಾಡೋ ತನ್ನ ಬದುಕನ್ನು ಕಟ್ಟಿಕೊಂಡಂತವ್ರು. ಹೇಳ್ತಾರೆ ನಯತಿ ಇತಿ ಜೀವನಂ ಅಂತೇಳಿ. ಅಂದ್ರೆ ಎಲ್ಲರ ಬದುಕೊಂದು ಯಾತ್ರೆ ಅಂತೆ. ತಲೆ ಹೋಗುವ ದಾರಿ ನಿರ್ಧರಿಸಬೇಕು, ಮನಸ್ಸು ಒಪ್ಪಬೇಕು, ಶಾಸ್ತ್ರ ಸಮಸ್ಯೆಬೇಕು, ಗುರು ಹಿರಿಯರು ಕೈ ಹಿಡಿದು ಮುನ್ನಡೆಸ್ಬೇಕಂತೆ. ಆ ಎಲ್ಲ ಕೆಲಸವನ್ನ ಮಾಡಿದ್ದಾರೆ. ಜನಪದರೊಂದ್ ಕಡೆ ಹೇಳ್ತಾರೆ, ಬದುಕೇನು ಮಾಡಿದೆ ಇಲ್ಲೇ, ಸೊಳ್ಳೆ ಮುದುಕಿಯಾಗಿ ಮೆರೆದಲ್ಲೋ ಕಿವುಚ್ಚು ಮರಳೆ, 7 ಜನ್ಮಾಂತರ ದಿನವು ಹಿಂಗ ಹೇಳದೆ ಹೋದವು ನಿನಗೆಲ್ಲ ದಿನವೆನ್ನುವಂತೆ ಮನುಷ್ಯನ ಬದುಕು ಮರ ಹುಟ್ಟಿ ಮರ ಸತ್ತಾಗ ಆಗಬಾರ್ದಂತೆ. ಮರ ಕಡಿದು ಮನೆ ಕಟ್ಟುವ ನಾವು ಗಿಡ ನೆಟ್ಟು ಬೆಳೆಸ ಕೂಡ ಬಾಧ್ಯರಾಗಬೇಕಂತೆ. ಖಂಡಿತ ಇವತ್ತು ನೀವೆಲ್ಲ ಏನು ಮಾಡಿದ್ದೀರಲ್ಲ, ಈ ಸನ್ಮಾನ ಅದು ವ್ಯಕ್ತಿ ಪೂಜೆ ಅಲ್ಲ, ವ್ಯಕ್ತಿತ್ವ ಪೂಜೆ ಅಂತ ಭಾವಿಸ್ತೇನೆ. ಅಂದ್ರೆ ಈ ರಮೇಶ್ ಕುಲಾಲ್ ಅಂತ ಮತ್ತೆ 100 ಜನ ಈ ಭೂಮಿಯಲ್ಲಿ ಹುಟ್ಟಿ ಬರಬೇಕು. ಈ ಸನ್ಮಾನಗಳು ಅಂತವರಿಗೆ ಒಂದು ಪ್ರಚೋದನೆ ಆಗ್ಬೇಕು. ಏನೋ ಒಂದು ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ